ಒಂದು ಸ್ಕ್ರೂ ಇಲ್ಲ ಅಂದ್ರು ಮನೆಯನ್ನು ಸಹ ನಿಂತೋಗ್ಬಿಡುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಎಲ್ಲಾ ಕಂಪ್ಲೀಟ್ ಆಗಿರುವಂತಹ ವರ್ಕ್ ಗಳನ್ನ ನಾನು ತೋರಿಸ್ಕೊಂತ ಬರ್ತೀನಿ. ಇದು ನಾನು ಬಂದಿರ್ತಕ್ಕಂಥ ವಿಶಾಲವಾದ ಹಾಲ್ ನಲ್ಲಿ ಡಿಪಿ ಬಾಕ್ಸ್ ನ ಇಲ್ಲಿ ಹಾಕೊಂಡಿದ್ದೀನಿ. ವಾಷಿಂಗ್ ಮಿಷಿನ್ ಗೆ ಬೇಕು ಅಂದಿದ್ದಕ್ಕೆ ನಾನು ಈ ಪಾಯಿಂಟ್ ನ ಮಾಡ್ಕೊಂಡಿರತಕ್ಕಂಥದ್ದು. ವಾಷಿಂಗ್ ಮಿಷಿನ್ ಪಾಯಿಂಟ್ ಆಲ್ರೆಡಿ ಆಗಿದೆ. ಇಲ್ಲಿ UPS ಪಾಯಿಂಟ್ ನ ನಾನು ಇಲ್ಲಿ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಹಾಲ್ ಅಲ್ಲಿ ಇಲ್ಲಿಗೆ ಹೋಗ್ಬೇಕಾದ್ರೆ ಇದು ದೇವ್ರ ಮನೆಗೆ ಪಾಯಿಂಟ್, ಇದು ಬತ್ಲ ಮನೆಗೆ ಪಾಯಿಂಟ್, ಇಲ್ಲಿರ್ತಕ್ಕಂಥ ಹೋಲ್ಡಿಂಗ್ ಗೆ ಪಾಯಿಂಟ್ ನ ಮಾಡ್ಕೊಂಡಿದ್ದೀನಿ. ಎಲ್ಲಾ ಕಡೆಗೂ ಅವರು ಎಲ್ಲೆಲ್ಲಿ ಪಾಯಿಂಟ್ ನ ಕೇಳಿದ್ರು ಕೇಳಿ ಹಾಕಿ ಅವ್ರಿಗೆ ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಎಲ್ಲರೂ ಸಹ ಎಲೆಕ್ಟ್ರಿಕಲ್ ನ ವರ್ಕ್ ನ ಮಾಡ್ತಾರೆ. ನಾನು ಸಹ ಸಣ್ಣ ಪುಟ್ಟದಾಗಿ ಮಾಡ್ಕೊಂತಾನೆ ಈ ಕೆಲಸನ ನಾನು ಮಾಡ್ತಾ ಬರ್ತಾ ಇರೋದು. ಫಿಡ್ಸ್ ಪಾಯಿಂಟ್ ಗೆ ಎಲ್ಲ ಮಾಡ್ಕೊಂತ ಬಂದಿದ್ದೀನಿ. ಸಣ್ಣದಾಗಿ ವಾಟರ್ ಫಿಲ್ಟರ್ಗೂ ಸಹ ಇಲ್ಲಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಮಿಕ್ಸಿ, ಇಂಡಕ್ಷನ್ ಸ್ಟವ್ ಹಾಕೊಬೇಕು ಅನ್ನೋದಕ್ಕೆ ಇಲ್ಲಿ ಮಾಡ್ಕೊಂಡಿದ್ದೀನಿ. ಇದು ಮುಂಚೆ ಇದ್ದಿದ್ದು ಅವ್ರದ್ದು ರೂಮ್ ಇತ್ತು. ರೂಮ್ ನ ಎಲ್ಲಾ ವಿಂಗಡಣೆ ಮಾಡ್ಕೊಂಡು ಇಲ್ಲಿ ವಾಸ್ತು ಪ್ರಕಾರವಾಗಿ ನೀವು ನಂಬ್ತಾ ಇರ್ಬೋದು. ವಾಸ್ತು ಪ್ರಕಾರವಾಗಿ ಇದನ್ನ ಅಗ್ನಿ ಮೂಲೆನ ರೂಮ್ ಮಾಡ್ಕೊಂಡಿದ್ದನ್ನ ಇವತ್ತು ಅವರು ಅಡಿಗೆ ಮನೆನ ಮಾಡ್ಕೊಂಡಿದ್ದಾರೆ. ಅಡಿಗೆ ಮನೆಗೆ ಸಿಂಕ್ ಬೇಕಲ್ಲ, ಸಿಂಕ್ ಇನ್ನೂ ಪ್ರಾವಿಷನ್ ಮಾಡ್ಕೊಂಡಿಲ್ಲ ಪ್ಲಂಬಿಂಗ್ ಇದ್ದು. ಈಗ ಫಸ್ಟ್ ಅವರು ಎಲೆಕ್ಟ್ರಿಕಲ್ ನ ಮುಗಿಸ್ಕೊಂಡಿದ್ದಾರೆ. ಪ್ಲಂಬಿಂಗ್ ಎಲ್ಲ ಔಟ್ ಸೈಡ್ ಅಲ್ಲೇ ನೆನ್ನೆ ಪೈಪ್ ನ ಹಾಕೊಂಡ್ ಬರೋದ್ರಿಂದ ಇಲ್ಲಿ ಒಂದು ಪಾಯಿಂಟ್ ನ ಮಾಡ್ಕೊಬೇಕು, ಕೆಳಗಡೆ ಒಂದು ಪಾಯಿಂಟ್ ನ ಮಾಡ್ಕೊಬೇಕು. ಅದು ನಮ್ಮ ಸ್ನೇಹಿತರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರ್ಲಿಲ್ಲ ಅಂದ್ರೆ ಆ ಕೆಲಸನೂ ನಂದೇ, ಗೊತ್ತಾಯ್ತಾ? ಆ ಕೆಲಸನೂ ನಂದೇ. ಆದ್ರೂ ಈಗ ನನಗೆ ವಹಿಸಿರ್ತಕ್ಕಂಥದ್ದು ಅವರು ಎಲೆಕ್ಟ್ರಿಕಲ್ ಕೆಲಸ. ಹಾಗಾಗಿ ಈ ಕೆಲಸವನ್ನ ನಾನು ಸುಮಾರು ಒಂದು 3 ತಿಂಗಳಿಂದ ಮಾಡ್ಕೊಂಡು ಕೊಟ್ಟಿದ್ದೆ. ಓನರ್ ಹತ್ರ ದುಡ್ಡಿರ್ಲಿಲ್ಲ, ಹಾಗಾಗಿ ಮಾಡಿರ್ಲಿಲ್ಲ. ಇವತ್ತು ಅವ್ರಿಗೆ ಅದೆಲ್ಲಿಂದ ಹಣದ ಲಕ್ಷ್ಮಿ ಹರಿದು ಬಂದೋ ಗೊತ್ತಿಲ್ಲ. ಆದ್ರೆ ಇವತ್ತು ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಟ್ರು. ಯಾಕೆ ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಟ್ರು? ಕೆಲಸ ಕಂಪ್ಲೀಟ್ ಆಗಿಲ್ಲ, ಮಾಡ್ಕೊಂಡು ಕೊಟ್ಟು ಬನ್ನಿ ಅಂತ. ನಾನು ಹೇಳಿದ್ನಲ್ಲ ನಿಮ್ಗೆ, ಒಂದ್ ಮನೆ ಕಟ್ ನೋಡು, ಒಂದ್ ಮದುವೆ ಮಾಡಿ ನೋಡು, ಒಂದ್ ಕೆಲ್ಸಗಾರನ ಹಿಡಿಬೇಕು ಅಂದ್ರೆ ತುಂಬಾ ಕಷ್ಟ. ಅವರು 108 ಕಡೆ ಕಮಿಟ್ಮೆಂಟ್ ನ ಒಪ್ಕೊಂಡ್ಬಿಟ್ಟಿರ್ತಾರೆ. ಆ ಕೆಲಸದಲ್ಲೂ ಸಹ ಇದು ಒಂದು ಕೆಲಸನ ಮಾಡ್ಕೊಡ್ಬೇಕಾಗಿತ್ತು. ಹಾಗಾಗಿ ನನ್ಗೂ ಹೊರಗಡೆ ತುಂಬಾ ಕೆಲ್ಸಗಳು ಇದ್ದಾಗ ಇಲ್ಲಿಗೆ ಬಂದು ಮಾಡಕ್ಕಾಗಿರ್ಲಿಲ್ಲ. ನಿನ್ನೆ ಬಂದು ಮೆಟೀರಿಯಲ್ ನ ಬರ್ಕೊಟ್ಟಿದ್ದೆ. ಇವತ್ತು ಫುಲ್ ಎಲ್ಲಾ ಕೆಲಸನೂ ಅವ್ರಿಗೆ ಸಫಿಶಿಯೆಂಟ್ ಆಗಿ ಎಲ್ಲ ಮುಗಿಸ್ಕೊಟ್ಟಿದ್ದೀನಿ. ಇವತ್ತು ಅವ್ರಿಗೆ ಖುಷಿ ಆಗೋಯ್ತು. ಅವರ ಒಪಿನಿಯನ್ ನ ತಿಳ್ಕೊಳೋಣ, ಏನಂತೀರಾ? ಆದ್ರೆ ಅವರು ಮಾತಾಡಲ್ಲ. ಯಾಕೆ ಅಂದ್ರೆ ಅವ್ರಿಗೆ ನಾಚಿಕೆ ಇದೆ. ಅದ್ರ ಬದಲು ನಾನೇ ಮಾತಾಡಿದ್ದೀನಿ. ನನ್ನ ಕೆಲಸನ ನಾನೇ ಹೊಗಳ್ಕೊಳೋದಲ್ಲ, ಅವ್ರ ಹತ್ರನು ಸಹ ತಿಳ್ಕೊಬೇಕು. ಅವರ ವಾಯ್ಸ್ ಮುಖಾಂತರ ನಾವೇ ತಿಳ್ಕೊಳೋಣ. ಸರ್, ನಮ್ ಕೆಲಸ ಹೇಗಿದೆ ಸರ್? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಇನ್ನು ನೀವ್ ಹೇಳ್ದಂಗೆಲ್ಲ ನಾನು ಮಾಡ್ಕೊಂಡ್ ಬಂದಿದ್ದೀನ? ಹಾ ಸರ್, ಮಾಡಿದಿನ. ನಿಮ್ಗೆ ಒಪ್ಪಿಗೆ ಆಯ್ತಾ? ಹಾ ಸರ್, ಒಪ್ಪಿಗೆ ಆಗಿದೆ. ಇದೇ ತರ ನೀವೇನಾರ ನಾನು ತಪ್ಪು ಮಾಡಿದ್ರು ನೀವು ತಿದ್ದಿ ಹೇಳಿರ ಅಂತದ್ದು ಏನಾರ ಕಾಣಿಸ್ತಾ? ಸರ್, ಆತರ ಏನಿಲ್ಲ. ನಮ್ ಇನ್ ಟೈಮಿಗೆ ಬಂದಿಲ್ಲ. ಇನ್ ಟೈಮಿಗೆ ಕೂಗಿ ಅದಕ್ಕೆ ಅಡ್ಕೊಂಡು ನಿಮ್ಮನ್ನ ಹುಡಿಕೊಂಡು ಅದು ನೆತ್ತಾಕೊಂಡು ಬಂದ ಹೊತ್ತಿಗೆ ನಮ್ಮ ಮೇಲೆನೆ ಹೇಳ್ತಾರೆ. ಅವ್ರ ಹತ್ರ ನಾನು ಅವಾಗ್ಲೇ ಹೇಳಿದ್ನಲ್ಲ, ದುಡ್ಡಿರ್ಲಿಲ್ಲ, ಪರ್ಪಸ್ ಇಂದ ಅವರು ನನ್ನ ಮೇಲೆ ಇವತ್ತು ಹೇಳ್ತಾ ಇದಾರೆ. ಸರ್, ಇವಾಗ ಆಷಾಢ ಸರ್, ನಾನ್ ಫೋಟೋಗ್ರಾಫರು. ಆಷಾಢ ಏನ್ ಮಾಡ್ತೀರಾ? ನಮ್ಮದ್ರ ಬಜೆಟ್ ಆದ್ರೆ ಕೆಲಸ ಮಾಡಿಸ್ಕೋಬೇಕು. ಆಷಾಢ, ಶ್ರಾವಣ, ಭಾದ್ರಪದ, ಮಹಾರಾಷ, ಕಾರ್ತಿಕ, ಇವಾಗ ಬಹಳ ಚೆನ್ನಾಗ್ ಮಾಡ್ಕೊಟ್ಟಿದ್ದೀರಾ. ನಾಳೆ ಬಂದ್ಬಿಟ್ಟು ಒಂದು ಫ್ಯಾನ್ ಅದ್ರ ಮತ್ತೆ ಸ್ವಲ್ಪ ಫಿಟ್ ಮಾಡ್ಕೊಬಿಟ್ರೆ ಬಹಳ ಖುಷಿ ಆಗುತ್ತೆ. ನೋಡಿ, ಕೆಲಸ ಯಾವ್ದಾದ್ರೇನು ಕೆಲಸನ ನೀಟಾಗಿ ಮಾಡ್ಕೊಂಡ್ ಕೊಡ್ಬೇಕು. ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಯಾವ್ದೇ ಕೆಲಸನ ನೆಗ್ಲಿಜೆನ್ಸಿ ಮಾಡಬೇಡಿ. ಯಾಕೆ ಅಂತಂದ್ರೆ ಈಗ ಮನೇಲಿ ಎಲ್ಲಾ ಕೆಲಸನೂ ಮಾಡ್ಕೊಂಡ್ ಕೊಡ್ತೀವಿ. ಫ್ಯಾನ್ ಫಿಟ್ ಮಾಡ್ಕೊಡೋದೇನ್ ದೊಡ್ಡ ವಿಷಯನ? ಏನಿಲ್ಲ, 5 ನಿಮಿಷಕ್ಕೆ ಫಿಟ್ ಮಾಡ್ಕೊಡ್ಬೋದು. ಆದ್ರೆ ಏನು ಅಂತಂದ್ರೆ ನಮ್ ಟೈಮ್ಗೂ ಅವ್ರು ಕೊಡ್ಬೇಕು. ಯಾವ್ದೋ ಒಂದ್ ಕೆಲಸದ ಮೇಲೆ ಹೊರಗಡೆ ಹೋದಾಗ ಆ ಟೈಮ್ ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ಸಹ ಇಲ್ಲಿಗೆ ಬರ್ಬೇಕಲ್ವಾ? ಹಾಗಾಗಿ ಈ ಮಾಹಿತಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಇದೇ ತರ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬೆಲ್ ಐಕನ್ ಯಾರು ಪ್ರೆಸ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ, ಫಸ್ಟ್ ಅದನ್ನ ಮಾಡ್ಕೊಳ್ಳಿ ಅಂತ. ಥ್ಯಾಂಕ್ ಯು. ಜೈ ಗುರುದೇವ್. ಓಕೆ ಬಾಯ್ಸ್.